ನಿನ್ನೆ ಹೈಕಮಾಂಡ್ನವರು ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆದಿದ್ದರು. ಅವರು ಸುಮಾರು 3-4 ಗಂಟೆಗಳ ಕಾಲ ಅಲ್ಲಿ ನಮ್ಮ AICC ಕಚೇರಿ, ಕೇಂದ್ರ ಕಚೇರಿಯಲ್ಲಿ ನಮ್ಮ ಹೈಕಮಾಂಡ್ನವ್ರನ್ನ ಭೇಟಿ ಮಾಡಿದರು. ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ರಾಹುಲ್ ಗಾಂಧಿಯವರು, ಅವ್ರನ್ನೆಲ್ಲರನ್ನೂ ಕೂಡ ಭೇಟಿ ಮಾಡಿದರು. ಒಳಗಡೆ ಏನು ಚರ್ಚೆ ಆಗಿದೆ ಅನ್ನೋದು ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ತಾವು ಮಾಧ್ಯಮದಲ್ಲಿ ಅನೇಕ ಸ್ಪೆಕ್ಯುಲೇಷನ್ಸ್ಗಳನ್ನು ಕೂಡ ಮಾಡಿದ್ದೀರಿ. ಬಹುಶಃ ಇವತ್ತು ಸುರ್ಜೇವಾಲಾ ಅವರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವರು ಬಂದಾದ ಮೇಲೆ ಅವರು ಏನು ವಿಷಯಗಳನ್ನು ಹೇಳ್ತಾರೆ ಅದರ ಮೇಲೆ ನಮ್ಮ ತೀರ್ಮಾನಗಳು ಮತ್ತು ಎಲ್ಲರ ತೀರ್ಮಾನಗಳು ಆಗುತ್ತೆ. ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ, ಸಮ್ಮತಿ ಕೊಟ್ಟಿದ್ದಾರೆ. ಈಗ ನಿನ್ನೆ ದಿವಸ ಮಾಧ್ಯಮದಲ್ಲಿ ಮಾನ್ಯ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು KC ವೇಣುಗೋಪಾಲ್ ಅವರು ಹೇಳಿದ್ದನ್ನು ನಾವು ಪ್ರಸಾರ ಮಾಡಿದ್ದೀವಿ. ಅವರು ಹೇಳಿದ್ದು ರಾಜ್ಯಸಭೆಗೆ ಮತ್ತು ಕೌನ್ಸಿಲಿಗೆ ನೇಮಕ ಮಾಡೋದಕ್ಕೆ ಚರ್ಚೆ ಮಾಡಿದ್ದೀವಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದು ಬಿಟ್ಟು ಬೇರೆ ಏನೂ ಅವರು ಹೇಳಿಲ್ಲ. ಈಗ ನಮಗೆ ಗೊತ್ತಿರೋ ಪ್ರಕಾರ ಅವರು ಏನು ಮಾಧ್ಯಮದಲ್ಲಿ ಹೇಳಿದರು, ಒಳಗಡೆ ಏನು ಚರ್ಚೆ ಆಗಿದೆ ಅನ್ನೋದು ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ. ಅದರಿಂದ ಏನನ್ನು ಹೇಳಿದರೂ ಕೂಡ ಅನಧಿಕೃತ ಆಗುತ್ತೆ. ಅದರಿಂದ ಅಧಿಕೃತವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಬರ್ತಾರೆ. ಬಂದಾದಮೇಲೆ ಅವರು ಏನು ತೀರ್ಮಾನ, ಅವರು ಏನು ಪ್ರಕಟಣೆ ಮಾಡ್ತಾರೋ ಅದನ್ನು ನಾವು ಕೂಡ ಕಾಯ್ದು ನೋಡಬೇಕು. ಇಲ್ಲ, ನಾವು ಅದೇನು ಮಾತಾಡಿಲ್ಲ. ಮೀಟಿಂಗ್ ಎಲ್ಲ ಊಟ ಮಾಡ್ದು. ಯಾಕೆಂದರೆ ನಾವು ಎಲ್ಲರೂ ಇರಬೇಕಲ್ವಾ. ಸೊ ಜಾರ್ಜ್ ಮನೆಗೆ ಹೋಗಿದ್ದು, ಅವರು ಒಳ್ಳೆ ಊಟ ಕೊಟ್ಟರು. ಊಟ ಮಾಡಿಕೊಂಡು ನಾವು ಮತ್ತೆ ವಾಪಸ್ ಬರುವಾಗ ಎಲ್ಲ ಜೊತೆಯಲ್ಲಿ ಬಂದವು. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ನೀವೇನಾದರೂ CM ಹುದ್ದೆಗೆ ನೀವು ಕೂಡ ಆಸ್ಪರೆಂಟ್ ಸರ್ ಅಥವಾ ಕೇಳ್ತೀರಾ? ಎಲ್ಲ ಈಗ ಅಪ್ರಸ್ತುತ. ಯಾಕೆಂದರೆ ಹೈಕಮಾಂಡೇ ತೀರ್ಮಾನ ಮಾಡಬೇಕು. ನಾವು ಯಾರೇ ಏನು ಹೇಳಿಕೆಗಳು ಕೊಟ್ಟರು ಕೂಡ ಅದು ಅಪ್ರಸ್ತುತ ಆಗುತ್ತೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಮೊದಲಿಂದ ಹೇಳ್ಕೊಂಬಂದಿದ್ದೀವಿ. ಹೈಕಮಾಂಡ್ ತೀರ್ಮಾನ ನಾವೆಲ್ಲ ಬದ್ಧವಾಗಿರ್ತೀವಿ. ಹೈಕಮಾಂಡ್ಗೆ ಅಪೀಲ್ ಮಾಡಿದ್ದೀರಾ ಸರ್, ನನಗೂ ಅವಕಾಶ ಕೊಡಿ ಅಂತ? ನಾನು ಯಾರನ್ನು ಭೇಟಿನೇ ಮಾಡಿಲ್ಲ. ಅದೇ ನಾನು ಹೇಳಿದ್ನಲ್ಲ, ಒಳಗಡೆ ಏನು ಚರ್ಚೆ ನಡೀತು, ಏನು ಯಾವ ಸಬ್ಜೆಕ್ಟ್ಗಳು ಡಿಸ್ಕಷನ್ಸ್ ಮಾಡಿದ್ರು ನಮಗೆ ಅದರ ಮಾಹಿತಿಗಳಿಲ್ಲ. ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿರೋ ಪ್ರಕಾರ ರಾಜ್ಯಸಭೆ ಮತ್ತು ಕೌನ್ಸಿಲ್ ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. There is a speculation that tomorrow there will be a big changes in the Karnataka Congress politics, sir. How do you look at that, sir? No, our General Secretary AICC, who is in charge of Karnataka, Shri Randeep Surjewala ji is coming, and he will whatever he says, that we will all follow, because he represents the High Command. After the Venugopal statement, after the Venugopal statement, CM is going to resign. Is there any truth in that? What exactly? No, we will know only when Surjewala ji comes. Whatever decision taken by the High Command, he will announce. Sir, after the Venugopal statement, there is the most speculation in the Karnataka politics. Chief Minister will be resigned tomorrow. So how do you look at that, sir? What is the main? As I said, we will wait for our General Secretary, Sri Surjewala ji. He is supposed to come to Bangalore. He will announce whatever the decision taken by the. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಸರ್, ಏನು ಉದ್ದೇಶಕ್ಕೆ ಸರ್ ಅದು ಬಹಳ ಮಹತ್ವ. Just courtesy. This is not the first time Chief Minister has called ministers for breakfast. This is not the first time. So many times he has called. DK ಶಿವರು ಕೂಡ ನಾಳೆ ಬಂದು ಅಲ್ಲಿ ಪಾಲ್ಗೊಳ್ತಾ ಇದ್ದಾರೆ. CM ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಒಂದಷ್ಟು ಚರ್ಚೆ ನಡೀತಾ ಇದೆ. ಕ್ಲಾರಿಟಿ ಇದೆಯಾ ಸರ್? ಅಂದ್ರೆ ಕ್ಲಾರಿಟಿ ಕೊಟ್ಟಿದ್ಯಾ ನಿಮ್ಗಳಿಗೆ ಏನಾದರೂ ರಾಜೀನಾಮೆ ಕೊಡ್ತಾರಾ? ಅದನ್ನೇ ನಾನು ಹೇಳ್ತಾ ಇದ್ದೀನಿ. I repeat once again, until and unless Surjewala ji comes here and makes an announcement of whatever decision High Command has taken,
that will be announced tomorrow by General Secretary. Only after that we'll all know. ನಾಳೆನೇ ರಾಜಭವನಕ್ಕೆ ಹೋಗ್ತಾರೆ, ನಾಳೆನೇ ರಾಜಭವನಕ್ಕೆ ಹೋಗಿ ರಾಜೀನಾಮೆ ಕೊಡ್ತಾರೆ No, all those speculations, the answer will be given by General Secretary tomorrow. Sir, there is a more discussion regarding and you will become a Chief Minister of Karnataka. But Sir. I again repeat, whatever you ask me, it is all Surjewala. He is going to come and he will make an announcement. Whatever decision. ಬಟ್ ಒಂದು they ತೀರ್ಮಾನ are taking. ಹೈಕಮಾಂಡ್ ಬಂದಿದೆ ಸರ್, ಸರ್ ಗೋಚರ ಆಗ್ತಾ ಇದೆ. See, that is what I am saying. Whatever happened inside the, our headquarters, we are not aware. Only when General Secretary Venugopalji came and announced that the discussion was related to Rajya Sabha and Council. That's all we know. Sir, if ನೀವ್ಯಾರು ಹೈಕಮಾಂಡ್ ಆಗಿ ಭೇಟಿ ಮಾಡಿಲ್ಲ ಸರ್? ನೀವು ಕೂಡ ಹಿರಿಯ ರಾಜಕಾರಣಿ, ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಪದತ್ಯಾಗಕ್ಕೆ ಒಪ್ಕೊಳ್ತಾರಾ ಅಂತ? How can I say that? ಯಾಕಂದ್ರೆ No, ನೀವು he has to say. ಸರ್ ನೀವು not me. ಡೆಲ್ಲಿಗೆ ಅವ್ರ ಜೊತೆನೆ ಹೋದ್ರಿ, ಡೆಲ್ಲಿಯಿಂದ ಅವ್ರ ಜೊತೆನೆ ಬಂದ್ರಿ, ಸೊ ಹಾಗಾಗಿ ನಿಮಗೆ ಎಲ್ಲ ನೀವು ಮಾಹಿತಿ ದೆಹಲಿಗೆ See, ಅನೇಕ ಸಂದರ್ಭದಲ್ಲಿ ಡೆಲ್ಲಿಗೆ ನಾವೆಲ್ಲ ಒಟ್ಟಿಗೆ ಹೋಗಿದ್ದೀವಿ, ಒಟ್ಟಿಗೆ ಬಂದಿದ್ದೀವಿ. ಇದು ಒಂದು ಅಂಥದ್ದೇ ಸರ್, trip. ಯಾವಾಗ ಸರ್, ಹೋಗ್ತೀರಿ ನೀವು ಸರ್? ಈ ಅವಧಿನಲ್ಲಿ ಈ 3 ವರ್ಷದಲ್ಲಿ ಸರ್, ಈ 3 ವರ್ಷದಲ್ಲಿ ನೆನ್ನೆ ಹೋಗಿದ್ದು ಸರ್. ನೆನ್ನೆ ಹೋದ್ಮೇಲೆ ಸರ್ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಲಿಲ್ಲ, ಒಂದು ಕ್ಲಾರಿಟಿನೂ ಪಡ್ಕೊಂಡು ಬಂದಿಲ್ಲ. ನಿಮ್ಮ ಭೇಟಿಯ ಉದ್ದೇಶ ಏನಾಯ್ತು ಹಾಗಿದ್ರೆ? ಅವ್ರ ಜೊತೆನಲ್ಲಿ ಹೋಗಿದ್ವಿ, ಬಂದ್ವಿ ಅಷ್ಟೇ. ಸರ್ ಅಂದ್ರೆ ಸರ್ ಪ್ರತಿ ಬಾರಿ ನೀವೇನಾದ್ರೂ ಅವ್ರ ಜೊತೆ ಹೋಗಿದ್ರೆ ಈ ಅನುಮಾನ ಬರ್ತಿರ್ಲಿಲ್ಲ ಸರ್? ನೀವು ಹೋಗಿದ್ದೀನಲ್ಲ, ಬೇಕಾದ ಸರಿ ಹೋಗಿದ್ದೀನಿ, ಅಲ್ಲ ಸರ್, ನೀವು ಹೇಳ್ತಾ ಇದ್ದೀರಾ, ನಾನು ಹೋದ್ರೆ ಒಂದು ಮಹತ್ವ ಇರುತ್ತೆ ಅಂತ ಹೇಳ್ತಾ ಇದ್ದೀರಿ. ಬೇಕಾದ ಸರಿ ಹೋಗಿದ್ದೀನಿ ಅವ್ರ ಜೊತೆನಲ್ಲಿ. ಈಗ ಗೊಂದಲ ಬಗೆಹರಿಸಬೇಕು ಹೈಕಮಾಂಡ್ ಅವರು, ಇಲ್ಲಂದ್ರೆ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ರಿ. ಗೊಂದಲಕ್ಕೆ ನಾಳೆ ನಮ್ಮ ಸುರ್ಜೇವಾಲಾ ಅವರು ಬರ್ತಾರೆ, ಇವತ್ತೇ ಬರ್ತಿದ್ದಾರೆ. ನಾಳೆ ಅವರು ಇವತ್ತು ಅಥವಾ ನಾಳೆ ಅವರು ಪ್ರೆಸ್ ಕಾನ್ಫರೆನ್ಸ್ ಕರಿಬೋದು ಅಥವಾ ನಿಮ್ಮನ್ನು ಕರೆಸಿ ಹೇಳ್ಬೋದು. ಅದಕ್ಕೆ ಒಂದು ತೆರೆ ಬೀಳುತ್ತೆ. Sir, if leadership